ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಾಸ್ತಿನೂ ಬರ್ತಿದೆ IPL 2025 ಕಡೆಯಿಂದ ಅಪ್ಡೇಟ್ಸ್ಗಳು, ಸಿಕ್ಕಾಪಟ್ಟೆ ರೂಮರ್ಸ್ಗಳು ಹರಿದಾಡ್ತಾನೆ ಇದೆ. IPL 2025ಗೆ ಅವನ ಅಜ್ಜಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇನ್ನೂ ಏನೋ ಪರ್ಟಿಕ್ಯುಲರ್ ಆಗಿ ಅವನ ಅಜ್ಜಿ ಶಾರ್ಟ್ ಕ್ಲಾರಿಟಿ ಅಂತ ಇನ್ನೂ ಸಿಕ್ಕಿಲ್ಲ. ಇನ್ನೂ ಏನೇನಾಗುತ್ತೋ ಅನ್ನೋ ಥರನೇ ಇದೆ, ಗೊಂದಲನೇ ಇದೆ ಸಿಕ್ಕಾಪಟ್ಟೆ. ಬಟ್ ಆದರೂ ಕೂಡ IPLನ ಸ್ಟಾರ್ಟ್ ಮಾಡಬೇಕು, ಅವನ ಅಜ್ಜಿ ತಲೆ ಮೇಲೆ ತಲೆ ಬೀಳಿ IPLನ ಮಾಡಿ ಮುಗಿಸ್ತೇ ಬಿಡಬೇಕು ಅಂತ ತೀರಿದಾರಂತೆ. BCCI ಅವರು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರಂತೆ. ಅಕಾರ್ಡಿಂಗ್ ಟು ಇಂಡಿಯನ್ ಎಕ್ಸ್‌ಪ್ರೆಸ್ ಇವತ್ತು ರಿಪೋರ್ಟ್ ಮಾಡಿರೋ ಪ್ರಕಾರ ಇವತ್ತು ಅಥವಾ ನಾಳೆ ರೀಸ್ಕೆಡ್ಯೂಲ್ ಆಗಿರುವಂಥ ಸ್ಕೆಡ್ಯೂಲ್ಸು ಈಚೆಗಡೆ ಬರುತ್ತೆ ಅಂತ ಅಪ್ಡೇಟ್ ಅಂತೂ ಕೊಟ್ಟಿದ್ದಾರೆ. ಮನಿ ಕಂಟ್ರೋಲ್ ಕೂಡ ರಿಪೋರ್ಟ್ ಮಾಡಿದೆ, ಇವತ್ತು ಸ್ಕೆಡ್ಯೂಲು ರಾತ್ರಿ ಅಷ್ಟಲಿ ಬರುವಂಥ ಸಾಧ್ಯತೆ ಇದೆ ಅಂತ. ತಪ್ಪು ನಾಳೆ ಬರ್ಬೋದು. ಆ್ಯಂಡ್ IPL ಕಡೆಯಿಂದ BCCI ಕಡೆಯಿಂದ ಸ್ಟ್ರಾಂಗ್ ಆಗಿ ಎಲ್ಲ ಫ್ರಾಂಚೈಸಿಗಳಿಗೂ ಕೂಡ ಹೋಗಿದೆ ಅಂತ ಮೆಸೇಜ್ ಆಗಲೇ. ಸ್ಟಾರ್ಟ್ ಆಗುತ್ತೆ IPL, ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಶತಾಯ ಗತಾಯ ಮ್ಯಾಚ್ನ ಎಲ್ಲ ಮ್ಯಾಚ್ಗಳನ್ನೂ ಕೂಡ ನಾವು ಮೇಲೇನೆ ಮುಗಿಸ್ತೀವಿ. ಯಾಕಂದರೆ ಜೂನ್ಗೆ ಎಳ್ಕೊಂಡು ಹೋಗುವಂಥದ್ದು. ಯಾಕಂದರೆ ಜೂನ್ಗೆ ಎಳ್ಕೊಂಡು ಹೋಯ್ತು ಅಂತಂದರೆ ಬೇರೆಯವ್ರದ್ದು ಮ್ಯಾಚ್ಗಳೆಲ್ಲ ಇದಾವಿಲ್ಲ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಇದೆ, ಇನ್ನು ಬೇರೆಯವ್ರ ಸೀರೀಸ್ಗಳೆಲ್ಲ ಇದೆ, ಜೊತೆಗೆ ಇಂಡಿಯಾ ಸೀರೀಸು ಕೂಡ ಇದೆ. ಸೊ ಎಲ್ಲದಕ್ಕೂ ಕೂಡ ಒಂಥರ ಕ್ಲಾಶ್ ಆದಂಗೆ ಇರುತ್ತೆ. ಆದ್ದರಿಂದ ಪ್ಲೇಯರ್ಸ್ಗಳು ಕೂಡ ಇರೋದಿಲ್ಲ, ಇಲ್ಲಿ ಇರ್ರಿ ಅಂದ್ರೂ ಕೂಡ ಇರೋದಿಲ್ಲ. ಓವರ್ಸೀಸ್ ಪ್ಲೇಯರ್ಸ್ಗಳು ಎಸ್ಪೆಷಲಿ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಆಗಿರ್ಬೋದು, ಸೌತ್ ಆಫ್ರಿಕಾ ಪ್ಲೇಯರ್ಸ್ ಆಗಿರ್ಬೋದು, ಆಮೇಲೆ ಇಂಗ್ಲೆಂಡ್ ಪ್ಲೇಯರ್ಸ್ ಮೊದಲೇ ಓಡ್ತಾ ಇರ್ತಾರೆ. ಆ್ಯಂಡ್ ವೆಸ್ಟ್ ಇಂಡೀಸ್ ಸೀರೀಸ್ ಬೇರೆ ನಡೀತಿದೆ, ವೆಸ್ಟ್ ಇಂಡೀಸ್ ಪ್ಲೇಯರ್ಗಳು. ಸೊ ಮೇನ್ ಪ್ಲೇಯರ್ಸ್ಗಳೆಲ್ಲ ಯಾರು ಇರೋದಿಲ್ಲ, ಓವರ್ಸೀಸ್ ಪ್ಲೇಯರ್ಗಳು ಬರೀ ಇಂಡಿಯನ್ಸೇ ಆಡಬೇಕಾಗುತ್ತೆ. ಆ ಥರ ಆಗೋಗ್ಬಿಡ್ತು ಅಂದರೆ, ಯಾಕಂದರೆ ನ್ಯಾಷನಲ್ ಡ್ಯೂಟಿ ಅಂತ ಬಂದಾಗ ಬಿಟ್ಕೊಂಡು ಕೊಡಲೇಬೇಕಾಗುತ್ತೆ ಪ್ಲೇಯರ್ಸ್ಗಳನ್ನ. ನಾವು ಇಲ್ಲಿ ಕೂರಿಸ್ಕೊಂಡು ಆಡಿಸಿ ಅಂತ ಅನ್ನೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಶತಾಯ ಗತಾಯ ಮೇಲೇ ಮುಗಿಸ್ಬಿಡೋಣ. ಇಲ್ಲಿ ತೊಗೊಂಡೋಗಿ ನೆಕ್ಸ್ಟು ಇಲ್ಲ ಆಗಿಲ್ಲ ಅಂದರೆ ಸೆಪ್ಟೆಂಬರ್ಗೆ ಆಡಿಸ್ಬೇಕು. ಅಲ್ಲಿ ಏಷ್ಯಾ ಕಪ್ಪು ಅದು ಇದು ಎಲ್ಲ ಬರೋದ್ರಿಂದ ಅದನ್ನ ಹಿಂದಕ್ಕೆ ಹಾಕಬೇಕು, ಮುಂದಕ್ಕೆ ಹಾಕಬೇಕು, ವಿಂಡೋ ಸಿಗಲ್ಲ. ಸೊ ಆ ಥರ ಎಲ್ಲ ಪರದಾಡೋದ್ಕಿಂತ ಇಲ್ಲಿ ಮೇಲೆ ಮುಗಿಸ್ಬಿಡ್ತು ಅಂದರೆ ಸಲೀಸಾಗಿರುತ್ತೆ, ಆರಾಮಾಗಿರುತ್ತೆ ಅಂತ ಮೇಲೆ ಮುಗಿಸ್ಬೇಕು ಅಂತ ಅಂದ್ಕೊಂಡು ಮೇ 16ನೇ ತಾರೀಕು ಆರ್ 17ನೇ ತಾರೀಕು ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ಇವಾಗ ರಿಪೋರ್ಟ್ ಮಾಡಿದೆ ಮಗ. ಇನ್ನೂ ಒಂದೇನು ಅಂತಂದರೆ ಆದಷ್ಟು ಜಾಸ್ತಿ ಡಬಲ್ ಹೆಡರ್ಸ್ನ ಇಡ್ತಾರಂತೆ ಮಗ. ಇದು ಜೂನ್ಗೆ ಹೋಗೋದಕ್ಕೆ ಬಿಡೋದಿಲ್ವಂತೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸು ಮೇ 30ನೇ ತಾರೀಕು, ಮುಂಚೆ ಇದ್ದಂಗೆ ಅಂದರೆ ಮೇ 25ನೇ ತಾರೀಕು ಫೈನಲ್ಸ್ ಇತ್ತು, ಇವಾಗ ಮೇ 30ನೇ ತಾರೀಕು ಫೈನಲ್ಸ್ ಇಡೋ ಥರ ಸೀನ್ನ ಮಾಡ್ತಾರಂತೆ. ಆ್ಯಂಡ್ 3 ವೆನ್ಯೂಗಳಲ್ಲಿ ಆದಷ್ಟು ಎಲ್ಲ ಮ್ಯಾಚ್ಗಳನ್ನು ಆಗಬೇಕಾದ್ರೆ ಸೌತಲ್ಲಿರುವಂಥದ್ದು ಚೆನ್ನೈ, ಬೆಂಗಳೂರು ಜೊತೆಗೆ ಹೈದರಾಬಾದ್, ಈ 3 ವೆನ್ಯೂಗಳಲ್ಲೇ ಮ್ಯಾಚ್ ಆಗಬೇಕು ಅಂತ. ಆ್ಯಂಡ್ ಆ್ಯಸ್ ಪರ್ ದ ರಿಪೋರ್ಟ್ಸ್ ಏನು ಅಂತಂದರೆ ಫೈನಲ್ಸು ಮತ್ತು ಕ್ವಾಲಿಫೈರ್ 1, ಕ್ವಾಲಿಫೈರ್ 2 ಜೊತೆಗೆ ಎಲಿಮಿನೇಟರ್ ಏನಿತ್ತು, ಈ 4 ಮ್ಯಾಚ್ಗಳು ಪ್ಲೇ ಆಫ್ಸ್ ಮ್ಯಾಚ್ಗಳು. ಸೊ ಈ ಮ್ಯಾಚ್ಗಳನ್ನ ಹೈದರಾಬಾದು ಮತ್ತು ಹಿಡಿಂಗ್ ಗಾರ್ಡನ್ಸಲ್ಲಿ ಪ್ಲ್ಯಾನ್ ಆಗಿತ್ತು. ಸೊ ಅಲ್ಲಲ್ಲೇ ಆಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಪ್ಲ್ಯಾನ್ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇನ್ನೂ ಅಫಿಷಿಯಲ್ ಶೆಡ್ಯೂಲ್ ಈಚೆ ಕಡೆ ಬಂದಿಲ್ಲ. ಶೆಡ್ಯೂಲ್ ಈಚೆ ಬಂದ ಮೇಲೆ ನಾವು ಮಾತಾಡಬೇಕಾಗುತ್ತೆ, ಹಿಂಗಾಗಿದೆ ಹಂಗಾಗಿದೆ ಅದಾಗಿದೆ ಇದಾಗಿದೆ ಅಂತ. ಸೊ ಒಂದೊಂದು ರಿಪೋರ್ಟ್ ಒಂದೊಂದು ಥರ ಹೇಳ್ತಿದೆ. ಒಟ್ಟಿನಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ಅಂತಂದರೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಶಾರ್ಟ್ ರಿಪೋರ್ಟ್ಗಳನ್ನೇ ಕೊಟ್ಟಿರ್ತಾರೆ. ಸೊ ಇವಾಗ ಫ್ರಾಂಚೈಸಿಗಳಿಗೆಲ್ಲ ಹೇಳಿದಾರಂತೆ, ಯಾರಿಗೂ ಓಡೋಕ್ಕೆ ಬಿಡಬೇಡಿ, ಎಲ್ಲರನ್ನೂ ಹಿಡ್ಕೊಂಡು ಗುಡ್ಡೆ ಹಾಕ್ಕೊಂಡು ಕೂರಿಸ್ಕೊಳ್ಳಿ, ಏನೂ ಆಗಲ್ಲ ಅವ್ರಿಗೆಲ್ಲ. ಎದ್ದು ಪಿದ್ದು ಅಪ್ಪೇತಾ ಇದ್ದಾಗ ಹೋಗ್ಬಿಡಿ, ಆರಾಮಾಗಿರೋಕೆ ಹೇಳಿ, ಎಲ್ಲ ಅವರ ಹೋಮಲ್ಲಿ ಇರ್ರಿ ಅಂತ. ಆಲ್ರೆಡಿ RCB ಬೆಂಗಳೂರಲ್ಲೇ ಬಂದಿದೆ. ಸೊ ರೆಸ್ಪೆಕ್ಟಿವ್ ಹೋಮ್ಗಳಲ್ಲಿ ರೆಸ್ಪೆಕ್ಟಿವ್ ಟೀಮ್ಸ್ಗಳಂತೂ ಇದ್ದಾವೆ. 13ನೇ ತಾರೀಕು ಅಷ್ಟೊತ್ತಲ್ಲಿ ಎಲ್ಲರೂ ಯಾರು ಓಡಾಗಿದ್ದಾರೋ ಅವ್ರನ್ನೆಲ್ಲ ವಾಪಸ್ ಕರ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಫ್ರಾಂಚೈಸಿಗಳಿಗೆ BCCI ಹಾಕಿದೆ ಅಂತ ಆಲ್ರೆಡಿ. ಸೊ ಆದ್ದರಿಂದ ಫ್ರಾಂಚೈಸಿಗಳು ಪ್ಲೇಯರ್ಸ್ಗಳ ಕಾಲಿಗೆ ಬಿದ್ದುಬಿಟ್ಟು ಇವಾಗ ಅಂದರೆ ಎಸ್ಪೆಷಲಿ ಓವರ್ಸೀಸ್ ಪ್ಲೇಯರ್ಗಳಿಗೆ, ಇಂಡಿಯನ್ ಪ್ಲೇಯರ್ಸ್ ಎಲ್ಲ ಹೋಗಿದ್ರೆ ಇಂಡಿಯನ್ ಪ್ಲೇಯರ್ಸ್ ಇಲ್ಲೇ ಇರ್ತಾರೆ, ಎಲ್ಲೂ ಹೋಗೋದಿಲ್ಲ. ಓವರ್ಸೀಸ್ ಪ್ಲೇಯರ್ಸ್ಗಳಿಗೆಲ್ಲ ಕಾಲಿಗೆ ಬಿದ್ದು ಎಳ್ಕೊಂಡು ಬಾಗರು ಏನಾಗಲ್ಲ, ಏನಕ್ಕೆ ಎದ್ರುಕೊಂಡು ನೋಡೋಕ್ಕೆ ಅಂತ ಇವಾಗ ಕರ್ಸ್ಕೊಂತ ಇರ್ತಾರೆ ಅಷ್ಟೇ, ಬೇರೆ ಏನೂ ಇಲ್ಲ ಮಗ. ಸೊ ಬಂದಿರೋ ಅಪ್ಡೇಟ್ ಇಷ್ಟು. ಡಬಲ್ ಹೆಡರ್ಸ್ನ ಆದಷ್ಟು ಜಾಸ್ತಿ ಇಡ್ತಾರಂತೆ ಮಗ, ಆದಷ್ಟು ಬೇಗನೆ IPLನ ಮುಗಿಸೋದಕ್ಕೆ ನೋಡ್ತಾರಂತೆ. ಯಾಕಂದರೆ ಅದೇ ಹೇಳದ್ನಲ್ಲ, ಇವ್ರನ್ನ ಇಟ್ಕೊಂಡು ಕಟ್ಟಾಕಂಗೆ ಕೂತ್ಕೊಳ್ಳೋದಕ್ಕೆ ಫ್ರಾಂಚೈಸ್ಗೂ ಕೂಡ ಆಗೋದಿಲ್ಲ. 5-6 ದಿನ ಡಿಲೇ ಅಂದರೆ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂತ ಅಂದರೆ ಅದಕ್ಕೇನೆ ರಾಗ ಎಳಿತಿರ್ತಾರೆ ಓವರ್ಸೀಸ್ ಪ್ಲೇಯರ್ಗಳು. ನಮ್ಗೆ ಹಂಗೆ ಕಮಿಟ್ಮೆಂಟ್ ಇದೆ, ಹಿಂಗೆ ಕಮಿಟ್ಮೆಂಟ್ ಇದೆ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ಹಂಗಾಗಬೇಕು ಹಿಂಗಾಗಬೇಕು ಅಂತ. ಅದ್ರಲ್ಲಿ ಬೇರೆ ಇದು ವಾರ್ಗಿರೆಲ್ಲ ಆಗ್ತಿರೋದ್ರಿಂದ ಭಯ ಜಾಸ್ತಿನೇ ಇರುತ್ತೆ ಅವ್ರಿಗೆ. ಸೊ ನೋಡೋಣ ಅವರು ಇನ್ನೂ ಏನೇ ಡೆವಲಪ್ಮೆಂಟ್ಗಳಾಗುತ್ತೆ ಅಂತ. ಒಟ್ಟಿನಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ ಮಾಡಿರೋ ಪ್ರಕಾರ, ಮನಿ ಕಂಟ್ರೋಲ್ ರಿಪೋರ್ಟ್ ಮಾಡಿರೋ ಪ್ರಕಾರ ಇವತ್ತು ಬರೋ ಸಾಧ್ಯತೆ ಇದೆ ಅಂತ ಅಫಿಷಿಯಲ್ ಸ್ಕೆಡ್ಯೂಲು. ಇವತ್ತು ಅಥವಾ ನಾಳೆ ನೋಡುವ ಅದೇನಾಗುತ್ತೆ ಅಂತ, ಹೆಂಗಿರುತ್ತೆ ಸ್ಕೆಡ್ಯೂಲ್ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.